8:30 5:30 ಕೆಲಸ ಇತ್ತು. ಸ್ಯಾಟರ್ಡೆ ಸಂಡೇ ಆಫ್ ಇತ್ತು. ಸೊ ಈ ಫ್ರೀ ಟೈಮಲ್ಲಿ ಉಷಾ ಭಂಡಾರಿ ಅವರ ಆಕ್ಟಿಂಗ್ ಇನ್ಸ್ಟಿಟ್ಯೂಟ್ ಅಂತ ಒಂದಿದೆ, ಅಲ್ಲಿ ನಾನು ಆಕ್ಚುಲಿ ಜಾಯ್ನ್ ಆದೆ. ಸೊ ಅಲ್ಲೂ ಜಾಯ್ನ್ ಹೆಂಗಾದೆ ಅಂದ್ರೆ, ಸೃಜನ್ ಲೋಕೇಶ್ ಅವ್ರದ್ದು ಒಂದು ಚಾಲೆಂಜ್ ಅಂತ ಒಂದು ಶೋ ಬರ್ತಾ ಗೊತ್ತಾ? ಇತ್ತು. ಸೊ ಆ ಚಾಲೆಂಜ್ ಶೋ ಅಲ್ಲಿ ಒಬ್ರು ಚಿತ್ತಾರ ಮ್ಯಾಗ್ಝಿನ್ ಅವರು ಒಬ್ರು ಇದ್ರು, ನಂದೀಶ್ ಅಂತ ಹೇಳ್ಬಿಟ್ಟು. ಅವ್ರು ನನಗೆ ಪರಿಚಯ ಆದ್ರು ಆ ಚಾಲೆಂಜ್ ಶೋ ಅಲ್ಲಿ. ಅಲ್ಲಿಂದ ಅವರು ನನಗೆ ಉಷಾ ಭಂಡಾರಿ ಅವ್ರ ಕನೆಕ್ಟ್ ಅನ್ನು ಕೊಟ್ಟರು. ಓಕೆ, ನಾ ಎನಿವೇಸ್ ಇದನ್ನ ಮಾಡ್ತಾ ಇದ್ದೀನಲ್ವಾ, ಓಕೆ ಒಂದ್ ಸ್ವಲ್ಪ ಅದಕ್ಕೆ ಏನ್ ಬೇಕಂತ ಆಕ್ಚುಲಿ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಉಷಾ ಭಂಡಾರಿ ಅವರ ಆಕ್ಟಿಂಗ್ ಇನ್ಸ್ಟಿಟ್ಯೂಟ್ಗೆ ನಾನು ಜಾಯ್ನ್ ಆದೆ. ಅಲ್ಲಿ ಒಂದು 3 ತಿಂಗಳ ಕೋರ್ಸ್ ಇತ್ತು. ಅದೆಲ್ಲ ಒಂದ್ ಸ್ವಲ್ಪ ಬಿಲ್ಡಿಂಗ್ ಬ್ಲಾಕ್ಸ್ ತರಾನೇ, ಒಂದ್ ಸಣ್ಣ ಕಾನ್ಫಿಡೆನ್ಸ್ ಲೆವೆಲ್ ಕೊಡ್ತಾ ಹೋಗುತ್ತೆ ಆಸ್ ಅನ್ ಆಕ್ಟರ್. ಸೊ ಹಂಗೆ ಬೆಳೀತಾ ಹೋಯ್ತು. ಬಟ್ ಗೊತ್ತಿರ್ಲಿಲ್ಲ, ಓಕೆ ಅಲ್ಲಿ ಆಕ್ಟಿಂಗ್ ಇನ್ಸ್ಟಿಟ್ಯೂಟ್ ನಡೀತಾ ಇದೆ, ಇಲ್ಲಿ ಕೆಲಸ ನಡೀತಾ ಇದೆ. ಒಂದಿಷ್ಟು ಸೀರಿಯಲ್ ಆಡಿಷನ್ ಕೊಟ್ಟೆ, ಒಂದು 50-60 ಸೀರಿಯಲ್ ಆಡಿಷನ್ ಫೇಲ್ ಆದೆ. ಮೇ ಬಿ ಐ ವಾಸ್ ಅಂಡರ್ ಕಾನ್ಫಿಡೆಂಟ್ ಅಂಡ್ ಸ್ಕಿಲ್ಸ್ ಡೆವಲಪ್ ಆಗಿರ್ಲಿಲ್ಲ. ಅಂಡ್ ಇವಾಗ್ಲೂ ಕೆಲವೊಂದ್ಸತಿ ಡೈರೆಕ್ಟ್ ಆಗಿ ಕ್ಯಾಮ್ರಾ ನೋಡಿ ಮಾತಾಡಕ್ಕೆ ತುಂಬಾ ಕಷ್ಟ ಕೆಲವೊಂದ್ಸತಿ, ಆಯ್ತಾ? ಅಂದ್ರೆ ಯೂಶಲಿ ಸೀರಿಯಲ್ ಆಡಿಷನ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ, ಒಂದು ಉದ್ದ ಡೈಲಾಗ್ ಶೀಟ್ ಕೊಟ್ಬಿಟ್ಟಿರ್ತಾರೆ, ರೆಡಿಯಾಗಿ ಡೈಲಾಗ್ ಕೊಡ್ಬೇಕು. ಅದು ಐ ವಾಸ್ ಲಿಟರಲಿ ನಾಟ್ ಕಾನ್ಫಿಡೆಂಟ್. ಮೇ ಬಿ ಓವರ್ ಆಲ್ ಒಂದು ಫೇಸ್ ಮಾಡಿರ್ಲಿಲ್ಲ ಕ್ಯಾಮ್ರಾ, ಇನ್ನೊಂದು ಐ ಥಿಂಕ್ ಇಟ್ ವಾಸ್ ನಾಟ್ ಕಾಲಿಂಗ್ ಫಾರ್ ಆ ಟೈಮಲ್ಲಿ. ಸೊ ತುಂಬಾ ಫಿಯರ್ ಇತ್ತು ಬೇಸಿಕಲಿ. ಸೊ ದಟ್ ವಾಸ್ ನಾಟ್ ಹ್ಯಾಪ್ನಿಂಗ್. ಅದಾದ್ಮೇಲೆ ನನ್ನ ಎಷ್ಟು ಬಾಸ್ ಇದ್ರಲ್ಲ ITC ಅಲ್ಲಿ, ದೇ ವರ್ ವೆರಿ ಸಪೋರ್ಟಿವ್. ಮೇ ಬಿ ಅವ್ರಿಗೆ ಏನ್ ಅನ್ಸಕ್ ಸ್ಟಾರ್ಟ್ ಆಗಿದೆ ಅಂದ್ರೆ, ಹಿ ಈಸ್ ನಾಟ್ ಅಮಂಗ್ ದ ಲಾಟ್, ಹಿ ವಾಂಟ್ಸ್ ಟು ಡೂ ಸಮಥಿಂಗ್ ಎಲ್ಸ್ ಅಂತ. ಅವ್ರಿಗೆ ಒಂದು ಸಣ್ಣ, ಐ ಥಿಂಕ್ ಎವ್ರಿ ಇಂಡಸ್ಟ್ರಿಯಲ್ಲೇನು ಒಂದು ಯಾರು ಈ ತರ ಒಂದು ಅಚೀವ್ ಮಾಡ್ಬೇಕಂತ ಯಾರು ಇರ್ತಾರೆ ನೋಡಿ, ಈ ತರ ಒಬ್ಬ ಸಪೋರ್ಟಿವ್ ಆಗಿ ಯಾರಾದ್ರೂ ನಿಂದ್ರೆ ಅದು ತುಂಬಾ ಅನುಕೂಲ ಆಗುತ್ತೆ. ಬಿಕಾಸ್ ಐ ನೋ ITC ಅಲ್ಲಿ ಕೆಲಸ ಮಾಡ್ಬೇಕಂದ್ರೆ ನಾನು ಒಂದಿಷ್ಟು ಆಡಿಷನ್ಸ್ ಮಾಡಕ್ ಹೋಗ್ತಾ ಇದ್ದೆ. ಅಂಡ್ ಆಡಿಷನ್ಸ್ ಎಲ್ಲ ಏನು ಸಾಯಂಕಾಲ ಎಲ್ಲ ಇರಲ್ಲ, ಕೆಲವೊಂದ್ಸತಿ ಡೇ ಟೈಮ್ ಅಲ್ಲಿ ಇರ್ತಿತ್ತು. ಸೊ ಆಫೀಸ್ ಲಾಗಿನ್ ಆದ್ಮೇಲೂ ಒಂದಿಷ್ಟು ITC ಬ್ಯಾಂಗ್ಳೂರ್ ಆಫೀಸ್ ಅಲ್ಲಿ ಈ ಟೈಮಲ್ಲಿ ನಕ್ಷತ್ರ ಎಲ್ಲಿದ್ರು? ಅವರು ITC ಅಲ್ಲೇ ಕೆಲಸ ಮಾಡ್ತಾ ಇದ್ರು. ಹಂಗೆ. ಬಟ್ ಶಿ ವಾಸ್ ಇನ್ ಡಿಫರೆಂಟ್ ಡಿಪಾರ್ಟ್ಮೆಂಟ್. ಅವರೇ ಒಂಥರ ಈ ರಾಜು ರಸ್ತೋಗಿಗೆ ಅಮೀರ್ ಖಾನ್ ಅವರೇ ಅನ್ಸುತ್ತೆ. ಯಾ, ಐ ಮೀನ್ ಶಿ ಈಸ್. ಸೊ ಹಂಗೆ ಆಡಿಷನ್ಸ್ ಎಲ್ಲ ಕ್ಲಿಯರ್ ಆಗ್ತಾ ಇತ್ತು. ಬಟ್ ಒಂದು ಇಷ್ಟು ಅವಕಾಶಗಳು ಸಿಕ್ತು, ಬಟ್ ಐ ಕುಡಂಟ್ ಡೂ ಇಟ್ ಬಿಕಾಸ್ ಐ ಕುಡಂಟ್ ಟೇಕ್ ಲೀವ್. ಇಲ್ಲೂ ಒಂದ್ ಸ್ವಲ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕಾರ್ಪೊರೇಟ್ ಅಲ್ಲಿ ಇರುತ್ತಲ್ವಾ. ಬಟ್ 2015 ಅಲ್ಲಿ ಏನಾಯ್ತಂದ್ರೆ, ನನ್ನ ಎಲ್ಲ ಫ್ರೆಂಡ್ಸು ದುಬೈ, ಕೆನಡಾ, US ಇಂದ ಬಂದಿದ್ರು. ಯೂಶಲಿ ನಾವು ಮಂಗಳೂರಲ್ಲಿ ಮೀಟ್ ಆಗ್ತೀವಿ ನ್ಯೂ ಇಯರ್ಸ್ ಅಂತ ಹೇಳ್ಬಿಟ್ಟು. ಒಂದು 15 ಡೇಸ್ ಬ್ರೇಕ್ ತಗೊಂಡಿದ್ದೆ 2016 ಅಲ್ಲಿ. ಸೊ 15 ಡೇಸ್ ಬ್ರೇಕ್ ತಗೊಂಡು ಎಲ್ಲರನ್ನು ಮೀಟ್ ಆದೆ, ಎಲ್ಲರನ್ನು ನೋಡ್ತಾ ಇದ್ದೆ. ಅವ್ರವ್ರ ಲೈಫಲ್ಲಿ ಏನೋ ಮಾಡ್ತಾ ಇದ್ದಾರೆ, ಎಲ್ಲೋ ಏನೋ ಆಗ್ತಾ ಇದೆ. ಬಟ್ ನಾನು ಏನ್ ಮಾಡ್ತಾ ಇದ್ದೀನಿ, ಐ ಆಮ್ ಡೂಯಿಂಗ್ ಸಮಥಿಂಗ್ ವಾಟ್ ಐ ಆಮ್ ನಾಟ್ ಲೈಕಿಂಗ್ ಅಂತ ತುಂಬಾ ಕಾಡಕ್ ಸ್ಟಾರ್ಟ್ ಆಯ್ತು. ಬಟ್ ಇದನ್ನ ಹಿಂಗೆ ಹೇಳಿ, ನನ್ನ ಬ್ಯಾಕ್ಗ್ರೌಂಡ್ ನಂಗೆ ಗೊತ್ತಲ್ವಾ. ಕರೆಕ್ಟ್. ಸೊ ಅಪ್ಪ ಅಮ್ಮನ್ಗಂತೂ ಹೇಳಕ್ ಸಾಧ್ಯನೇ ಇಲ್ಲ. ಒಂದು ಏನ್ ಹೇಳ್ಬೋದು ಅಂದ್ರೆ, ಈ ಅಮೀರ್ ಖಾನ್ಗೆ ಹೇಳ್ಬೋದು. ಸೊ ಬಟ್ ಸ್ಟಿಲ್ ಐ ಡಿಂಟ್ ಟೆಲ್ ಎನಿಥಿಂಗ್. ಬಟ್ ಅವ್ರಿಗೆ ಇಷ್ಟ ಆಯ್ತಾ ನೀವು ಇದನ್ನೆಲ್ಲ ಮಾಡೋದು? ನಕ್ಷತ್ರಗೆ ಶಿ ವಾಸ್ ಸಪೋರ್ಟಿವ್. ಶಿ ನ್ಯೂ ಐ ವಾಸ್ ಎ ಡ್ರೀಮರ್. ಅಂಡ್ ಶಿ ನ್ಯೂ ಐ ಕ್ಯಾನ್ ಅಚೀವ್ ಆಲ್ಸೋ. ಯಾಕಂದ್ರೆ ಶಿ ನ್ಯೂ ಮೈ ಬ್ಯಾಕ್ಗ್ರೌಂಡ್. ನಾನು BSc ಹೆಂಗೆ ನಾನು ಫೀಸ್ ಕಟ್ಟಿದೆ, ಇಲ್ಲ ಮಾಸ್ಟರ್ಸ್ ಅಲ್ಲಿ ಏನ್ ಜುಗಾಡ್ ಮಾಡ್ಕೊಂಡು ನಾನು ಎಜುಕೇಶನ್ ಲೋನ್ ತಗೊಂಡೆ, ಹೆಂಗೆ ಬಯೋಕಾನಲ್ಲಿ ಕ್ರ್ಯಾಕ್ ಮಾಡಿದೆ, ಅಲ್ಲಿಂದ ITC ಕ್ರ್ಯಾಕ್ ಮಾಡಿದೆ, ಎಲ್ಲ ಗೊತ್ತಿತ್ತು. ಸೊ ಶಿ ನ್ಯೂ ದಟ್ ಐ ವಿಲ್ ಡೂ ಸಮಥಿಂಗ್. ಸೊ ಶಿ ವಾಸ್ ಸಪೋರ್ಟಿವ್ ಆಲ್ವೇಸ್ ಅಂಡ್ ಶಿ ಸ್ಟಿಲ್. ಹಂಗಾಗಿ Jan 4th ಇವಾಗ್ಲೂ ನೆನಪಿದೆ, 2016 8:30 ಆಫೀಸ್ ಲಾಗಿನ್ ಟೈಮ್ ಹೋದೆ. ಅಲ್ಲಿ ಇಲ್ಲಿ ಮುಂದ್ಗಡೆ ನಂದು ಟೈಟ್ರೇಷನ್ ಫಿಲ್ಟ್ರೇಷನ್ ಮಾಡುವಂತ ಫನಲ್ ಇತ್ತು. ಇವಾಗ ಕೊನಿಕಲ್ ಫ್ಲಾಸ್ಕ್, ಇವಾಗ ಹೆಸರು ಬರ್ತಾ ಇಲ್ಲ. ಸೊ ಈ ತರ ಎಲ್ಲ ಇತ್ತು. ನಾನು ನೋಡ್ತಾ ಇದ್ದೀನಿ, ಅಕ್ಕಪಕ್ಕ ನೋಡ್ತಾ ಇದ್ದೀನಿ, ಎಲ್ಲರೂ ಕೋಟ್ ಹಾಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲ, ನಾನು ಇದು ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲೊಂದು ಸ್ಟೇರ್ ಕೇಸ್ ಇತ್ತು, ಎಮರ್ಜೆನ್ಸಿ ಎಕ್ಸಿಟ್. ಅಲ್ಲಿ ಹೋಗ್ಬಿಟ್ಟು ಕಾಲ್ ಮಾಡಿದೆ ಕವಿತಾಗೆ. ಐ ಥಿಂಕ್ ಐ ಆಮ್ ನಾಟ್ ಏಬಲ್ ಟು ಡೂ ದಿಸ್, ತುಂಬಾ ಕಷ್ಟ ಆಗ್ತಾ ಇದೆ. ಐ ಥಿಂಕ್ ಐ ನೀಡ್ ಟು ಡೂ ಸಮಥಿಂಗ್. ನಾನು 2 ದೋಣಿಯಲ್ಲಿ ಕಾಲು ಇಡಕ್ ಆಗ್ತಾ ಇಲ್ಲ. ಇಲ್ಲೂ ನಾನು ಕಾನ್ಸಂಟ್ರೇಟ್ ಮಾಡಿದ್ರೆ ನಾನು ಮುಂದೆ ಹೋಗ್ತೀನಿ, ನಂಗೆ ಗೊತ್ತು. ಯಾಕಂದ್ರೆ ವಿದಿನ್ ITC ಜಾಯ್ನ್ ಆಗಿ ವಿದಿನ್ 1.5 years ನಂಗೆ ಒಂದು ಪ್ರಮೋಷನ್ ಸಿಕ್ಕಿತ್ತು. ಅಂಡ್ ಐ ವಾಸ್ ಡೂಯಿಂಗ್ ಗುಡ್. ಆ ಟೈಮಲ್ಲೇ ಒಂದು 40-45,000 ಸ್ಯಾಲ್ರಿ ತಗೋತಾ ಇದ್ದೆ ಅಂದ್ರೆ ಇಟ್ ಈಸ್ ವೆರಿ ಗುಡ್.
ಸೊ ಐ ನ್ಯೂ ಇವತ್ತಿದ್ರೂ ನನಗೆ ಆಲ್ಮೋಸ್ಟ್ 3-4 ಲ್ಯಾಕ್ಸ್ ಐ ಕುಡ್ ಹ್ಯಾವ್ ಅರ್ನ್ಡ್. ಐ ನೋ ಮೈ ಗ್ರೋತ್ ಅಲ್ಲಿ. ಬಟ್ ಇದು ತುಂಬ ಕೇಳ್ತಾ ಇದೆ ನನಗೆ, ಏನು ಮಾಡಲಿ ಅಂತ ಕೇಳಿದೆ ನಾನು. ಆವಾಗ ಅವಳು ಒಂದೇ ಮಾತು ಹೇಳಿದ್ಲು ಇಮಿಡಿಯೇಟ್ಲಿ, ಟುಡೇ ಯು ಆರ್ ಇನ್ ದ ಏಜ್ ವೆನ್ ಯು ಟರ್ನ್ 40, ವಿಚ್ ಐ ಆಮ್ ಗೋಯಿಂಗ್ ಟು ಇನ್ another 5 years, so you should not regret. The biggest risk in life is not taking a risk. But if you are taking a calculated risk, right now we are both, I can support, go for it Yeah. ಅಂತ ಹೇಳಿದ್ಲು. ಏನು ಯೋಚನೆ ಮಾಡಿಲ್ಲ ಬ್ರೋ, ಇಮಿಡಿಯೇಟ್ಲಿ ಹೋದೆ, ನನ್ನ ರಿಪೋರ್ಟಿಂಗ್ ಬಾಸ್ಗೆ ಹೇಳಿದೆ, ಆಗ್ತಾ ಇಲ್ಲ ಸರ್, ಆಗ್ತೀನಿ ಅಂತ ಹೇಳ್ಬಿಟ್ರು. ಅವ್ರಿಗೆ ಅರ್ಥ ಆಯಿತು ವೈ ಐ ಆಮ್ ಡೂಯಿಂಗ್ ದಿಸ್ ಅಂತ ಹೇಳ್ಬಿಟ್ಟು. ಯೋಚನೆ ಮಾಡಿದ್ದೀರಾ ತಾನೆ ಅಂತ ಹೇಳಿದ್ರು. ಎಸ್, ಪೇಪರ್ ಹಾಕ್ಬಿಟ್ಟೆ. ಮೋರ್ ಆರ್ ಲೆಸ್ ಐ ಥಿಂಕ್ ಇನ್ ದ ಆಫೀಸ್ ಎಲ್ರಿಗೂ ಗೊತ್ತಿತ್ತು ಇವತ್ತಲ್ಲ ನಾಳೆ ಇವನು ಹೋಗ್ತಾನೆ ಅನ್ನೋ ಥರನೇ. ಸೊ ಹಾಗೆ ನಾನು ಆಲ್ಮೋಸ್ಟ್ ನೆಗ್ಲಿಜೆನ್ಸ್ ಮಾಡೋಕ್ಕೆ, ಅಂದರೆ ಬಿಕಾಸ್ ಐ ವಾಸ್ ನಾಟ್ ನೆಗ್ಲೆಕ್ಟಿಂಗ್ ಎನಿ ಆಫ್ ಮೈ ವರ್ಕ್, ಬಟ್ ಅದು ಆಗ್ತಿರ್ಲಿಲ್ಲ. ವೆನ್ ಯು ಆರ್ ನಾಟ್ ಏಬಲ್ ಟು ಡೂ ಎನಿಥಿಂಗ್ ಅಲ್ವಾ, ಯು ವಿಲ್ ನಾಟ್ ಡೂ ಎನಿಥಿಂಗ್. ಅನ್ಸ್ಬಿಟ್ರೆ ಮನ್ಸಿಗೆ ಒಂದ್ಸಲ ಅದು Okay, finish. ಹೋಗ್ತಾ ಇರತ್ತೆ. ಸೊ ಐ ಕೇಮ್ ಔಟ್ ಆಫ್ ITC, ಬಟ್ ಅದು 3 ತಿಂಗಳದು ನೋಟಿಸ್ ಪೀರಿಯಡ್ ಇದೆ. 90 days notice period. 90 days ನೋಟಿಸ್ ಪೀರಿಯಡ್ ಇದೆ, ಅದನ್ನ ಸರ್ವ್ ಮಾಡಬೇಕಿತ್ತು. ಇನ್ ಕೇಸ್ ನೀವು ಸರ್ವ್ ಮಾಡಿಲ್ಲ ಅಂದ್ರೆ ನೀವು Salary pay ಸ್ಯಾಲ್ರಿ ಪೇ ಮಾಡಬೇಕು, ಆ ಥರ ಒಂದು ಆಪ್ಷನ್ ಇತ್ತು. ಆ ಟೈಮಲ್ಲೇ ಅದೇ ದಿನ, ಬಿಕಾಸ್ ಐ ವಾಸ್ ಗಿವಿಂಗ್ ಸೋ ಮೆನಿ ಆಡಿಷನ್ಸ್ ಅಲ್ವಾ, ಆ್ಯಂಡ್ ಸೃಜನ್ ಲೋಕೇಶ್ ಅವ್ರದ್ದು ಚಾಲೆಂಜ್ ಶೋ ಎಲ್ಲ ಒಂದಿಷ್ಟು ಕನೆಕ್ಟ್ ಇತ್ತಲ್ವಾ, ಒಂದು ಹೊಸ ಸೀರಿಯಲ್ Audition. ಸ್ಟಾರ್ಟ್ ಆಗ್ತಾ ಇದೆ. ಸೆಲೆಕ್ಟ್ ಆಗಿದ್ದೀನಿ, ಆಡಿಷನ್ ಆಲ್ರೆಡಿ ಕೊಟ್ಟಿದ್ದೆ ನಾನು ಇದ್ರ ಹಿಂದೆನೆ, ಪೇಪರ್ ಹಾಕೋ ಮುಂಚೆನೆ ಸೆಲೆಕ್ಟ್ ಆಗಿದ್ದೀನಿ. ನೀವು ಡೇಟ್ಸ್ ಬೇಕಂತ ಹೇಳ್ತಾ ಇದ್ದಾರೆ As a lead. ಆಸ್ ಅ ಲೀಡ್. ಸೊ ಇಮಿಡಿಯೇಟ್ಲಿ ಅಲ್ಲಿ ಕೆಲಸ ಡ್ರಾಪ್ ಆಯಿತು. ಅದೇ ದಿನ ನನಗೆ ಐ ಗಾಟ್ ದಿಸ್ ಕಾಲ್. ಆಲ್ಮೋಸ್ಟ್ ಎಷ್ಟು ಅಲ್ಲಿ ಒಂದು 40-45,000 ಡ್ರಾ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲೊಂದು 60-70,000 ಮಂತ್ಲಿ ಕೊಡ್ತಾರೆ ಅಂತ ಹೇಳಿದ್ರು. ಆಯ್ತಲ್ವಾ, ಇನ್ನೇನು ಬೇಕು. ಪ್ಯಾಷನ್ ಆಯ್ತು, ಕಾಸು ಆಯ್ತು. ಅಂಡ್ ವಾಟ್ ಎವರ್ ಫಿಲ್ಮ್ಸ್ ಟುಡೇ ಐ ಆಮ್ ಥಿಂಕಿಂಗ್ ಮೇ ಬಿ ಮಾಡ್ಲಿಂಗ್ ಆರ್ ಸೀರಿಯಲ್ ಅಂತ ಅನ್ಕೋತಿದ್ದೆ. ಓಕೆ, ಸೀರಿಯಲ್ ಸಿಕ್ಕಿದೆ, ಚಾನಲೈಸ್ ಆಯ್ತು ಅಟ್ ಲೀಸ್ಟ್. ಬಿಕಾಸ್ ನಂಗೆ ಆನೆಸ್ಟ್ಲಿ ಸಿನಿಮಾ ಬೇಕಂದ್ರೆ ನೀವು ಮಾಡ್ಲಿಂಗ್ ಅಲ್ಲ, ಸೀರಿಯಲ್ ಅಲ್ಲ, ಇಟ್ ಇಸ್ ಸಮಥಿಂಗ್ ಎಲ್ಸ್. ಟ್ರೂ. ಆಯ್ತಾ, ಬಟ್ ಆ ಟೈಮಲ್ಲಿ ನಾನು ಏನು ಯೋಚನೆ ಮಾಡ್ತಿದ್ದೆ ಅದು ಆಯ್ತು. ಸೀರಿಯಲ್ ಶೂಟಿಂಗು ಸ್ಟಾರ್ಟ್ ಆಯ್ತು. ಅಲ್ಲ, ಬಟ್ ಇಲ್ಲಿ ನೋಟಿಸ್ ಪೀರಿಯಡ್ ಪೀರಿಯಡ್ ಅಲ್ಲಿ ಏನ್ ಮಾಡ್ತಿದ್ದೆ ಅಂದ್ರೆ, ಸೀರಿಯಲ್ ಶೂಟ್ ಇದ್ದಾಗ ಒಂದಿಷ್ಟು ಲೀವ್ ಕೇಳ್ತಾ ಇದ್ದೆ ನಾನು. ಅವ್ರ ಲೀವ್ಸ್ ಬಾಕಿ ಇತ್ತು, ಹಂಗಾಗಿ ಲೀವ್ ಕೇಳ್ತಾ ಇದ್ದೆ. ಅಂಡ್ ಅವರು ಒಂದು 6 ದಿನ 7 ದಿನ ಶೂಟಿಂಗ್ ಏನೋ ಆಗಿತ್ತು, ಅದ್ರದ್ದು ಶೂಟಿಂಗ್ ಟೈಮಲ್ಲಿ ನಾನು ಲೀವ್ ಕೇಳಿದ್ದೆ. ಶೂಟಿಂಗ್ ಆಯ್ತು, ಅದ್ರ ಪೇಮೆಂಟ್ ಸಿಕ್ತು ನನಗೆ. ತುಂಬಾ ಖುಷಿಯಾಗಿದ್ದೆ ನಾನು. ಆ ಸೀರಿಯಲ್ ಡ್ರಾಪ್ ಆಯ್ತು. ಯಾವ್ದು ಸೀರಿಯಲ್ ಗೊತ್ತಿಲ್ಲ, ಅದೇ ಹೆಸರೇ ಮರ್ತೋಗಿದೆ ಇವಾಗ. ಕಲ್ಕಿ ಅಂತ ಒಂದು ಚಾನಲ್ ಬರ್ಬೇಕಿತ್ತು, ಆ ಚಾನಲ್ಗೆ. ಸೊ ಆ ಸೀರಿಯಲ್ ಡ್ರಾಪ್ ಆಯ್ತು. ಅದಕ್ಕಿಂತ ಮುಂಚೆ 3 ದಿನದ್ದು ಕುಲವಧು ಸೀರಿಯಲ್ ಅಲ್ಲಿ ಒಂದು ಬಣ್ಣ ಹಚ್ಚಿದ ಕುಲವಧು ಅದು ಕೆಲಸ ಮಾಡ್ತಿದ್ದೆ ಅವಾಗ ITC ಅಲ್ಲಿ. ಅದು ಹೋಲಿ ಎಪಿಸೋಡ್ ಏನಾಯ್ತು, ದಿಶಾ, ಶಿಶಿರ್ ಮತ್ತೆ ಸೂರಜ್ ಅವರೆಲ್ಲ ಇದ್ರು ಅವಾಗ. ಸೊ ಆ ಒಂದು ಎಪಿಸೋಡ್ ಅಲ್ಲಿ ದೇವರಾಜ್ ಸರ್ ಫಾರ್ಮ್ ಹೌಸ್ ಇದೆಯಲ್ವಾ, ಅಲ್ಲಿ ಶೂಟಿಂಗ್ ನಡೀತಾ ಇತ್ತು. ಫಸ್ಟ್ ಟೈಮ್ ಬಣ್ಣ ಹಚ್ಚಿದ್ದಲ್ಲೇ, ಮೇಕಪ್ ಹಾಕಿದ್ದಲ್ಲ. ಮೇಕಪ್ ಹಾಕಿದ್ದು ಅಲ್ಲೇ. ಸೊ ಅದಾದ್ಮೇಲೆ ಇಟ್ ವಾಸ್ ಈ ಸೀರಿಯಲ್. ಅದು ಕೆಲಸ ಬಿಟ್ಟಾದ್ಮೇಲೆ ಸೀರಿಯಲ್ ಡ್ರಾಪ್ ಆಯ್ತು. ಡ್ರಾಪ್ ಆದಾಗ ನಂಗೆ ಇವತ್ತು ನೆನಪಿದೆ, ನಾನು ದೀಕ್ಷಿತ್ ಶೆಟ್ಟಿನೂ ಉಷಾ ಭಂಡಾರಿ ಅವರ ಸ್ಟೂಡೆಂಟ್. ನಾನು, ಉಷಾ ಮಮ್ಮಿ ಮತ್ತೆ ದೀಕ್ಷಿತ್ ಶೆಟ್ಟಿ ನನ್ನ ಕಾರಲ್ಲಿ ಕಾರ್ನರ್ ಹೌಸ್ ಮುಂದೆ, ಅದೇ ದುಡ್ಡು ಬಂದಿದೆಯಲ್ವಾ. ಸೊ ಫಸ್ಟ್ ಬಿಕಾಸ್ ಇಲ್ಲಿಂದ ಕಾರೆಲ್ಲ ತಗೊಂಡಿದ್ರು, ಆ ಕಾರೆಲ್ಲ ಅದೆಲ್ಲ ಆಯ್ತು. ಬಿಕಾಸ್ 18,000 36,000 ಆಯ್ತಲ್ಲ. ಸೊ ಹಂಗೆ EMI ಕನ್ವರ್ಷನ್ ಅಲ್ಲಿ ಕಾರು, ಮೊಬೈಲ್ ಅದೆಲ್ಲ ಒಂದು ಬೇಸಿಕ್ಸ್ ಎಲ್ಲ ರೆಡಿ ಆಗಿ, ಲಕ್ಸುರೀಸ್ ಎಲ್ಲ ಬೇಸಿಕ್ಸ್ ಆಗಿತ್ತು. ಅದು ಏನಂದ್ರೆ, ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಲ್ಲ, ನನ್ನ ಕಸಿನ್ಸು, ನನ್ನ ಫ್ಯಾಮಿಲಿ ಎಲ್ಲ ದೊಡ್ಡ ಕಾರು ಅವ್ರದ್ದು. ಓಕೆ, ಒಂದ್ ಸ್ವಲ್ಪ ಸ್ಟೇಟಸ್ ಅಂತ ಒಂದು ಬರುತ್ತೆ, ಸಂಬಳ ಜಾಸ್ತಿ ಆಗ್ತಿದ್ದಂಗೆ ಲಕ್ಸುರೀಸ್ ಎಲ್ಲ ಬೇಸಿಕ್ ಆಗಿ. ಹೌದು. ಸೊ ಹಂಗೆ ಆ ದಿನ ನಂಗೆ ಇವತ್ತು ಗೊತ್ತಿದೆ, ಕಾರ್ನರ್ ಹೌಸ್ ಅಲ್ಲಿ ಮಲ್ಲೇಶ್ವರಂ, ಶೇಷಾದ್ರಿಪುರಂ ಅಲ್ಲಿ ಕಾರ್ನರ್ ಹೌಸ್ ಅಲ್ಲಿ ನಂಗೆ ಕಾಲ್ ಬಂತು, ಈ ತರ ಡ್ರಾಪ್ ಆಗಿದೆ ಪ್ರಭು, ಹಂಗಿಂಗೆ ಅಂತ ಹೇಳ್ಬಿಟ್ಟು. ಉಷಾ ಮಮ್ಮಿ ಹಿಂದೆ ಕೂತ್ಕೊಂಡಿದ್ರು, ನಾನು ಇಲ್ಲಿ ಡ್ರೈವಿಂಗ್ ಸೀಟಲ್ಲಿ, ದೀಕ್ಷಿತ್ ಇಲ್ಲಿ ಲೆಫ್ಟಲ್ಲಿ ಕೂತ್ಕೊಂಡಿದ್ದ. ಪರವಾಗಿಲ್ಲ ಮಗು, ಕಿಟಕಿ ಮುಚ್ಚಿದೆ, ಬಾಗಿಲು ಓಪನ್ ಆಗುತ್ತೆ ಅಂತ ಹೇಳಿದ್ರು. ಯಾರು? ಉಷಾ ಮೇಡಮ್. ಉಷಾ ಮಮ್ಮಿ, ನನ್ನ ಮಮ್ಮಿ ಅಂತ ಕರೀತಾರೆ ಅವ್ರಿಗೆ. ದಟ್ ಈಸ್ ವಾಟ್ ಹ್ಯಾಪನ್ ಆ್ಯಕ್ಚುಲಿ. ಅಲ್ಲಿಂದ ಊರ್ವಿ ಸ್ಟಾರ್ಟ್ ಆಯಿತು. ಊರ್ವಿ ಇಸ್ ಕ್ರಿಟಿಕಲಿ ನೆಕ್ಸ್ಟ್ ಲೆವೆಲ್ ಅಕ್ಲೈಮ್ಡ್. ಯಾ. ಸೊ ಆ ಗ್ಯಾಪಲ್ಲೇ ಊರ್ವಿ ಮತ್ತೆ ಡಬಲ್ ಸೆಲೆಕ್ಟೆಡ್ ಫಾರ್ ಊರ್ವಿ. ಉಷಾ ಭಂಡಾರಿ ಅವರ ಆಕ್ಟಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಾನು
ಆಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಒಂದು ತಮಿಳ್ ಶಾರ್ಟ್ ಫಿಲ್ಮ್ ಆಡಿಷನ್ಸ್ ಹೌದು ಅದು ನೋಡಿದೆ. ಮೀಂಡು ಮೂರು ಮುರೆ ಅಂತ. ಹ್ಮ್. ಆ ಶಾರ್ಟ್ ಫಿಲ್ಮ್ದು DP ಬಂದ್ಬಿಟ್ಟು ಆನಂದ್ ಸುಂದರೇಶ್ ಅಂತ. ಹ್ಮ್. ಅವರು ಊರ್ವಿ DP. ಸೊ ಹಂಗೆ ಅದು ಗೊತ್ತಲ್ವಾ, ಕೆಲವೊಂದ್ಸತಿ ಕನೆಕ್ಷನ್ ಅಲ್ಲಿ ಆಗುತ್ತೆ. ಅಂಡ್ ದೇರ್ ವಾಸ್ ಒನ್ ರೋಲ್, ಪ್ರಕಾಶ್ ಅಂತ ಒಂದು ರೋಲ್ಗೆ ಕೇಳ್ತಾ ಇದ್ರು. ಇಮಿಡಿಯೇಟ್ಲಿ ಆಡಿಷನ್ಸ್ಗೆ ಹೋದೆ ಊರ್ವಿಯಲ್ಲಿ, ಅಂಡ್ ಊರ್ವಿ ಸೆಲೆಕ್ಟ್ ಆದೆ. ಸೊ ಊರ್ವಿ ಮತ್ತೆ ಡಬಲ್ ಇಂಜಿನ್ ಎರಡು ಸೈಮಲ್ಟೇನಿಯಸ್ಲಿ ನಡೆದಿದ್ದು. ಡಬಲ್ ಇಂಜಿನ್ದು ಒಂದು ಆಡಿಷನ್ ಅವಾಗೆಲ್ಲ ಕೆಲಸ ಮಾಡ್ತಾ ಇದ್ದೆ ನಾನು. ಈ 3 ತಿಂಗಳು ನೋಟಿಸ್ ಪೀರಿಯಡ್ ಅಲ್ಲೇ ಊರ್ವಿ ಮತ್ತೆ ಡಬಲ್ ಇಂಜಿನ್ ಸ್ಯಾಂಕ್ಷನ್ ಆಗಿತ್ತು ನಂಗೆ ಲೈಫಲ್ಲಿ. ಸೊ ಡಬಲ್ ಇಂಜಿನ್ ಹೆಂಗಾಯ್ತಂದ್ರೆ, ಬಟ್ ಆಲ್ರೆಡಿ ಲೈಫಲ್ಲೂ ಡಬಲ್ ಇಂಜಿನ್ ಓಡಿಸ್ತಾ ಇದ್ರಿ. ಸೊ ಡಬಲ್ ಇಂಜಿನ್ ಹೆಂಗಾಯ್ತಂದ್ರೆ, ನಾನು ನನ್ನ ಫ್ರೆಂಡ್ ಒಂದು ರಿಸೆಪ್ಷನ್ ಅಲ್ಲಿ ಹೈದರಾಬಾದಲ್ಲಿದ್ದೆ. ಅಲ್ಲಿ ನನಗೆ ಈ ಚಾಲೆಂಜ್ ಶೋ ಅಲ್ಲಿ ಮಾಡಿರುವಂಥ ಹುಡುಗರೇ ಮೇ ಬಿ ದೇ ವೇರ್ ಅಸೋಸಿಯೇಟ್ ಫಾರ್ ಡಬಲ್ ಇಂಜಿನ್. ಅವರೊಂದು ಕಾಲ್ ಮಾಡಿದ್ರು ನನಗೆ, ಈ ಥರ ಒಂದು ಸಿನಿಮಾ ಇದೆ ಮಾಡಿ ಅಂತ ಹೇಳ್ಬಿಟ್ಟು. ಆವಾಗ ನಾನು ಇಮಿಡಿಯೇಟ್ಲಿ ಹೈದರಾಬಾದಿಂದ ಅವಕಾಶಗಳಲ್ಲ ಅವಾಗ, ಹೌದು ಹೆಂಗೆ ಏನ್ ವಾಟ್ ಈಸ್ ಯಾವಾಗ ಡೋರ್ ಅಂತ ನಂಗೆ ಗೊತ್ತಿಲ್ಲ. ಹೈದರಾಬಾದಿಂದ ಹೊರಟು ಬೆಳಿಗ್ಗೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಫುಲ್ ಡೇ, ಬಿಕಾಸ್ ಐ ಹ್ಯಾಡ್ ಟು ಲಾಗ್ ಇನ್, ಐ ಫಿನಿಶ್ಡ್ ಮೈ ಜಾಬ್ ಟಿಲ್ ದ ಈವ್ನಿಂಗ್. ಮುಗಿಸ್ಕೊಂಡು ಆಡಿಷನ್ ಇದ್ದಿದ್ದು ಬಾಲಾಜಿ ಲಾಡ್ಜ್ ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ. ಬಿಕಾಸ್ ಆಲ್ರೆಡಿ ಅವ್ರು ರೆಕ್ಕಿ ಹೋಗಿದ್ರು, ಅಲ್ಲೇ ಆಡಿಷನ್ ಇದ್ದಿದ್ದು. ಈ ಲಾಡ್ಜ್ ಆಡಿಷನ್ಸ್ ಅಂದ್ರೆ ಒಂದ್ ಸ್ವಲ್ಪ ಏನೋ ಕ್ವಶನ್ ಬರುತ್ತೆ. ಬಟ್ ಎನಿವೇಸ್ ಹೋಗೋಣ ನೋಡೋಣ ಏನಾಗತ್ತೆ ಅಂತ ಹೇಳ್ಬಿಟ್ಟು ಕವಿತಾಗೆ ಹೇಳ್ದೆ ಇಮಿಡಿಯೇಟ್ಲಿ ಹೋಗ್ಬೇಕಂತ ಹೇಳ್ಬಿಟ್ಟು 6 ಗಂಟೆಗೆ ಇಲ್ಲಿಂದ ಹೊರಟೆ. ಆವಾಗ ಈ ಫ್ಲೈಓವರ್ ಮದುವೆ ಆಗಿಲ್ಲ. ಮದುವೆ ಆಗಿದೆ. ಬಟ್ ಎಲ್ಲಿಂದ ಎಲ್ಲಿಗೆ ಓಡ್ತಿರ ಸ್ವಾಮಿ? ಅಂದ್ರೆ ನೋಡಿ, ಇವಾಗ ಲೈಫಲ್ಲಿ ಇಷ್ಟು ವಿಚಾರ ಮುಗಿಸಿ ಮತ್ತೆ ವಾಪಸ್ ಬರ್ತೀನಿ ಅಲ್ಲಿಗೆ. ಸೊ ಈ ಓಕೆ, ಸೊ ಇವಾಗ ನಾನು ಮದುವೆ ಹೇಳ ಇಲ್ಲ, ಬೇಡ ಫಸ್ಟ್ ಟ್ರ್ಯಾಕ್ ಹೋಗ್ಬಿಡ್ಲಿ. ಆಡಿಷನ್ ಈಗ ಟೈಮ್ ಲಾಡ್ಜ್ಗೆ ಹೋಗಿ. ಓಕೆ, ಲಾಡ್ಜ್ಗೆ. ಸೊ ಲಾಡ್ಜ್ ಅಲ್ಲಿ ಏನಾಯ್ತಂದ್ರೆ 6 o'clock ನಾನು ಇಲ್ಲಿಂದ ಹೊರಟೆ ಬೆಂಗಳೂರಿಂದ. 9 o'clock ಅಲ್ಲಿ ತಲುಪಿದೆ. ಬಿಕಾಸ್ ಅಲ್ಲಿ ಇದಿರ್ಲಿಲ್ಲ ಮುಂಚೆ ತರ, ಅದು ಸಿಂಗಲ್ ರೋಡ್ ಇತ್ತಲ್ಲ. ಹೌದು, ಹಾ. ಸೊ ಹಂಗೆ 9 o'clock ರೀಚ್ ಆದೆ. 9 to 11 ತನಕ ಆಲ್ಮೋಸ್ಟ್ ಎಲ್ಲ ಕೇಳಿದ್ರು, ಒಂದೆಷ್ಟು ಡೈಲಾಗ್ಸ್ ಎಲ್ಲ ಕೊಟ್ರು, ಮುಗೀತು. ಡ್ಯಾನ್ಸ್ ಬರತ್ತಂತ ಕೇಳಿದ್ರು. ಡ್ಯಾನ್ಸ್ ಅಂತದೇ ಡ್ಯಾನ್ಸ್ ಡಬಲ್ ಇಂಜಿನ್. ಹಾ. ಸೊ ಮುಗಿಸ್ದೆ, ಇಲ್ಲೇ ಉಳ್ಕೊಳ್ಳಿ ಅಂತ ಹೇಳಿದ್ರು. 12 ಗಂಟೆಗೆ ನಂದು ಆಲ್ಮೋಸ್ಟ್ ಆಡಿಷನ್ಸ್ ಎಲ್ಲ ಮುಗೀತು, ಎಲ್ಲ ಮಾತುಕತೆ ಆಯಿತು. 12 ಗಂಟೆ ಅಲ್ಲಿಂದ ಹೊರಟು ನೆಕ್ಸ್ಟ್ 3 ಗಂಟೆಗೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಮನೆಗೆ ಹೋದೆ. ನೆಕ್ಸ್ಟ್ ದಿನ ತಿರ್ಗಾ ಆಫೀಸಿಗೆ ಹೋದೆ. ಆಫೀಸಿಗೆ ಹೋಗಿ ಒಂದಿನ ಹಂಗೆ ಹೋಯ್ತು. ನಾನು ಅನ್ಕೊಂಡೆ ಎಷ್ಟು ಆಡಿಷನ್ ಕೊಟ್ಟಿದ್ದೀನಿ ಇದು ಅಂತ ಹೇಳ್ಬಿಟ್ಟು. ಅವತ್ತು ನೆಕ್ಸ್ಟ್ ದಿನ, ಮಾರನೇ ದಿನ ನನಗೆ ಚಂದ್ರಮೋಹನ್ ಸರ್ ಫೋನ್ ಮಾಡಿಬಿಟ್ಟು, ಪ್ರಭು ಇವತ್ತಿನ ಪೇಪರಲ್ಲಿ ನೋಡಿ ಇಂಡಿಯನ್ ಎಕ್ಸ್ಪ್ರೆಸ್ ಅಂತ ಹೇಳಿದ್ರು. ಆವಾಗ ನಾನು ನೋಡ್ತಾ ಇದ್ದೀನಿ, ಚಿಕ್ಕಣ್ಣ, ಸುಮನ್ ರಂಗನಾಥ್ ಅಂಡ್ ನ್ಯೂ ಕಮರ್ ಪ್ರಭು ಇನ್ ಡಬಲ್ ಇಂಜಿನ್ ಅಂತ ಆಲ್ರೆಡಿ ಸರ್ಪ್ರೈಸ್. ಓ ವಾವ್, ನಾಟ್ ಬ್ಯಾಡ್, ಇದು ಈ ಥರ ಆಗತ್ತಾ ಅಂತ ಹೇಳ್ಬಿಟ್ಟು ನಂಗೆ ಖುಷಿ ಆಯಿತು. ಅದಾದಮೇಲೆ ಊರ್ವಿ ಈ ಸೈಡಲ್ಲಿ ಆಡಿಷನ್ ಕೊಟ್ಟು ಬಂದಿದ್ದೆ. ಅವ್ರು ಮರ್ತೋಗಿದ್ದಾರೆ, ನೀನು ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ನಂಗೆ ಗೊತ್ತಿಲ್ಲ, ನನ್ನ ಪ್ರಕಾರ ನಾನು ಡಬಲ್ ಇಂಜಿನ್ ಮಾತ್ರ. ಶೂಟಿಂಗ್ ಹೋಗೋ 1 ವಾರ ಮುಂಚೆ ಅವ್ರು ಕಾಲ್ ಮಾಡ್ತಾ ಇದ್ದಾರೆ, ಇಲ್ಲ ನೀನು ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು. ಓಕೆ, ಇವಾಗ ನನಗೆ ಸ್ಟಾರ್ಟಿಂಗ್ ಅಲ್ಲೇ ಡೇಟ್ ಇಶ್ಯೂ. ಸೊ ಇಫ್ ಯು ವಾಚ್ ಊರ್ವಿ ಅಂಡ್ ಡಬಲ್ ಇಂಜಿನ್, ನನ್ನ ಹೇರ್ ಸ್ಟೈಲ್ ಸೇಮ್ ಇದೆ, ಬಟ್ ಕಲರ್ ಡಿಫರೆಂಟ್ ಇದೆ. ಸೊ ಊರ್ವಿಗೆ ದೇ ವಾಂಟೆಡ್ ಮೀ ಟು ಕಲರ್ ಮೈ ಹೇರ್ ಬ್ರೌನ್. ಓಕೆ. ಡಬಲ್ ಇಂಜಿನ್ಗೆ ಹಳ್ಳಿ ಹುಡುಗ, ಸೊ ಕಲರ್ ಇವಾಗ ಮಾಡ್ತಾರೆ, ಬಟ್ ಹಳ್ಳಿ ಹುಡುಗಂದು ಇದರಲ್ಲಿ ಸೊ ಬ್ಲ್ಯಾಕ್ ಅಗೇನ್. ಸೊ ಈ ತರ 4 ಸ್ಕೆಡ್ಯೂಲ್ ಏನಿತ್ತು. ಈ ಸ್ಕೆಡ್ಯೂಲ್ ಅದು ಹೆಂಗಾಯ್ತು ಅಂದ್ರೆ, ನಾನೇನು ಜಗಳ ಮಾಡ್ಬೇಕಾಗಿರ್ಲಿಲ್ಲ, ಇಲ್ಲ ಡೇಟ್ ಇಲ್ಲ ಈ ಡೇಟ್ ಅಂದ್ರೆ ಫಸ್ಟ್ ಆಫ್ ಆಲ್ ಆಡಕ್ಕೂ ಆಗಲ್ಲ ಫಸ್ಟ್ 2 ಸಿನಿಮಾ. ಬಟ್ ಅದು ಹಂಗೆ ಸೆಟ್ ಆಯ್ತು. ಊರ್ವಿ ಒಂದು ಸ್ಕೆಡ್ಯೂಲ್ ಮುಗಿದ ತಕ್ಷಣ ಡಬಲ್ ಇಂಜಿನ್ ಸ್ಟಾರ್ಟ್ ಆಗೋದು, ಡಬಲ್ ಇಂಜಿನ್ ಮುಗಿಸಿದ ತಕ್ಷಣ ಊರ್ವಿದು ಫೈನಲ್ ಸ್ಕೆಡ್ಯೂಲ್ ಇರೋದು. ಈ ತರ ಅಡ್ಜಸ್ಟ್ಮೆಂಟ್ ಆಗ್ತಾ ಹೋಯ್ತು, ಗೊತ್ತೇ ಆಗಿಲ್ಲ. 2 ಸಿನಿಮಾ ಒಂದೇ ಇದರಲ್ಲೇ ಮುಗಿದ್ಬಿಟ್ಟೆ. ಸೊ ದಟ್ಸ್ ಹೌ ಊರ್ವಿ ಡಬಲ್ ಇಂಜಿನ್ 1 ಶಾಟ್ ಅಲ್ಲಿ ಸ್ಟಾರ್ಟ್ ಆಯ್ತು.